ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅದಿತಿನ ಕರ್ಕೊಂಡು ಹೋಗೋದಕ್ಕೆ ನಿಜವಾಗ್ಲೂ ಯುವಿ ಕಾರ್ ಕಳ್ಸಿದ್ರ? ಹೌದು, ಖಂಡಿತ ನಿಜ. ಡ್ರೈವರ್ ಬಂದು ಅದಿತಿಯನ್ನೇ ಕರ್ಕೊಂಡು ಹೋಗೋದಕ್ಕೆ ಅಂತ ರೇವತಿ ಮುಂದೆ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಯುವಿ ಹಿಂದೆ ಬೇರೆದೇ ಆಟ ನಡೀತಾ ಇದೆಯಾ? ಯುವಿಯನ್ನ ಇಲ್ಲಿ ರಾಜುನೇ ಯುವಿ ಅನ್ನೋದನ್ನ ರಿವೀಲ್ ಮಾಡುವುದಕ್ಕೆ ಕಾಣದ ಕೈಯೇನಾದ್ರೂ ಕೆಲಸ ಮಾಡ್ತಿದ್ಯಾ? ಯಾರಿರ್ಬಹುದು ಅದು? ಯಾವ ರೀತಿ ಕತೆ ಹೋಗ್ತಿದೆ? ಜೊತೆಗೆ ಅಲ್ಲಿ ಸಾಕ್ಷಿ ಕೂಡ ಎಂಟ್ರಿ ಕೊಡ್ತದಾಳ? ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅದಿತಿ ತುಂಬಾ ಅಂದ್ರೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಬಿಕಾಸ್ ಯುವಿ ಕಾಲ್ ಮಾಡಲಿಲ್ಲ ಅಂತ ಹೇಳಿ ಜಸ್ಟ್ ಅಟ್ಲೀಸ್ಟ್ ಒಂದು ವಿಶ್ ಮಾಡಬಹುದಿತ್ತು ಅಂತ. ಆ ಕಡೆ ನಿಕ್ಕಿ, ಈ ಕಡೆ ಆದ್ಯ, ಇಬ್ರು ಕೂಡ ಇಲ್ಲಿ ಅದಿತಿ ಜೊತೆ ಕೂತ್ಕೊಂಡು ಅದಿತಿನ ಸಮಾಧಾನ ಮಾಡ್ತಿದ್ದಾರೆ. ಇತ್ತ ಕಡೆ ಪ್ರೀತಿಯಲ್ಲಿ ನೀನೇ ಕಾಲ್ ಮಾಡಬೇಕು, ಅವರೇ ಕಾಲ್ ಮಾಡಬೇಕು ಅನ್ನೋದಿಲ್ಲ ಅದಿತಿ. ನೋಡು, ಅವ್ರೇನಾದ್ರೂ ಸರ್ಪ್ರೈಸ್ ಪ್ಲಾನ್ ಮಾಡ್ತಿರ್ಬೋದು, ನೀನೇ ಕಾಲ್ ಮಾಡು ಅಂತ ಆರ್ಯ ಹೇಳ್ತಾ ಇದ್ರೆ ಇಲ್ಲಿ ನಿಕ್ಕಿ ಮಾತ್ರ ಬೇಡ ಅದಿತಿ, ನಿನ್ಗೆ ಒಂದು ಕಾಲು ಕೂಡ ಆಗದಿರೋಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಖಂಡಿತ ಅವ್ರು ನಿನ್ಗೆ ತುಂಬಾನೇ ನೋವು ಮಾಡ್ತಿದ್ದಾರೆ ಅಂತ ನಿನ್ನನ್ನು ಅವರು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ನೀನು ಅವ್ರಿಗೆ ಕಾಲ್ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ, ಖಂಡಿತ ಬೆಲೆ ಸಿಗುವುದಿಲ್ಲ. ಅವ್ರಿಗೂ ಕೂಡ ನೆನಪಿರ್ಬೇಕಲ್ವಾ ಆನಿವರ್ಸರಿ ಅಂತ. ಜಸ್ಟ್ ನೀನು ಮಾತ್ರ ಉಳಿಸ್ಕೊಳ್ಳೋದಲ್ಲ ಪ್ರೀತಿಯನ್ನ, ಅವರು ಕೂಡ ಉಳಿಸ್ಕೋಬೇಕು. ಹಾಗಾಗಿ ನೀನು ಕಾಲ್ ಮಾಡಬೇಡ ಅಂತ ಹೇಳಿ ನಿಕ್ಕಿ ಹೇಳ್ತಿದ್ದಾರೆ. ಆದ್ರೆ ಆರ್ಯ ಮಾತ್ರ ನಿನ್ಗೆ ಗೆಲ್ಬೇಕಾಗಿರುವುದು ಪ್ರೀತಿ. ಈ ಪ್ರೀತಿಯಲ್ಲಿ ಆಟಿಟ್ಯೂಡ್ ಇರಬಾರ್ದು, ನಾನು ಮಾಡಬೇಕು ಅವ್ರು ಮಾಡಬೇಕು ಅನ್ನೋ ಹಠ ಇರಬಾರ್ದು. ಪ್ರೀತಿನ ಗೆಲ್ಲಿಸ್ಬೇಕು ಅಂದ್ರೆ ನೀನು ಅವರು ಬಗ್ಗೆ ಸೋಲ್ಬೇಕಾಗತ್ತೆ ಆದಿತಿ. ಹಾಗಾಗಿ ನೀನೇ ಕಾಲ್ ಮಾಡು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ನಿಕ್ಕಿ ಮಾತ್ರ ಬೇಡ, ಆರ್ಯ ಮಾತನ್ನ ಕೇಳಬೇಡ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ? ನಿಜವಾಗ್ಲೂ ಕೂಡ ಈ ರೀತಿ ಎಲ್ಲ ನಡ್ಕೊಳ್ಳೋದಲ್ಲ, ಯಾರು ಸೋತು ಮುಂದೆ ಬರ್ಬೇಕಾಗತ್ತ ಅಂತ ಹೇಳಿ ಆರ್ಯ ಹೇಳಿದಾಗ, ಹೌದಾ, ಹಾಗಿದ್ರೆ ಇಷ್ಟು ವರ್ಷದಿಂದ ನಿಮ್ಮಮ್ಮ ಅಗ್ನಿ ಹತ್ರ ಸೋಲ್ತಾನೆ ಇದ್ದಾರೆ, ಬಯಸ್ಕೋತಾನೆ ಇದ್ದಾರೆ, ಹಾಗಿದ್ರೆ ಅಗ್ನಿಬ್ರು ಇವತ್ಕಾದ್ರೂ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ, ಅವ್ರ ಸಂಬಂಧ ಸರಿ ಹೋಗಿದ್ಯಾ ಅಂತ ಹೇಳಿ ಹೇಳಿದಾಗ, ದಯವಿಟ್ಟು ನೀವಿಬ್ರು ನಿಲ್ಲಿಸ್ತೀರಾ? ನನ್ನಿಂದಾಗಿ ನೀವು ಜಗಳ ಮಾಡ್ಕೋಬೇಡಿ. ಜೊತೆಗೆ ನನ್ನ ವಿಷಯದಿಂದ ನೀವು ಬೇರೆಲ್ಲೋ ವಿಷಯಕ್ಕೆ ಹೋಗಿ ಇನ್ನೇನು ಆಗಿ ಜಗಳ ಆಗೋದು ಖಂಡಿತ ನನಗೆ ಇಷ್ಟ ಇಲ್ಲ. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತದೆ, ನಾನೇ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ. ತದನಂತರ ನಾನು ಯುವಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಾಗ ಇಲ್ಲಿ ಆರ್ಯಾಗೆ ಖುಷಿ ಆಗುತ್ತೆ. ಬಟ್ ನಿಕ್ಕಿ ಬೇಡ ಅಂತಾನೆ ಹೇಳ್ತಿದ್ದಾರೆ. ಬಟ್ ನಾನು ಮಾಡ್ತೀನಿ ಅಂತ ಮತ್ತೆ ಅದಿತಿ ಯುವಿಗೆ ಕಾಲ್ ಮಾಡ್ತಾರೆ. ಆ ಕಡೆ ಯುವಿ ಅಂತೂ ಸಾಕ್ಷಿಗೋಸ್ಕರ ಒಂದು ಸ್ವರ್ಗನೇ ಕ್ರಿಯೇಟ್ ಮಾಡ್ತಿದ್ದಾರೆ, ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇತ್ತ ಕಡೆ ಅದಿತಿ ಕಾಲ್ ಮಾಡ್ತಿದ್ದಾಗೆ, ಅಯ್ಯೋ ನಾನು ನನ್ನ ಹನಿಬಿಗೋಸ್ಕರ ಎಲ್ಲ ಪ್ಲಾನ್ ಮಾಡಿಕೊಂಡು ಹಾರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೆ, ಇಲ್ಲಿ ಮನಿ ಕಾಲ್ ಮಾಡಿ ತಲೆ ತಿಂತಿದ್ಯಲ್ಲಪ್ಪ ಅಂತ ಹೇಳಿ ಅನ್ಕೊಂಡು ಇಲ್ಲಿ ಅದಿತಿ ಕಾಲನ್ನು ರಿಸೀವ್ ಮಾಡ್ತಾರೆ. ಹೇಳು ಅದಿತಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಿನ್ನ ಕಾಲ್ ರಿಸೀವ್ ಮಾಡೋಕ್ಕಾಗ್ತಿಲ್ಲ, ಬೆಚ್ಚಡ್ ಮಾಡ್ಕೋಬೇಡ. ಯಾಕಂದರೆ ನಾನು ಹೇಳಿದ್ದೆ ಅಲ್ವಾ, ಒಂದು ಪ್ರಾಜೆಕ್ಟ್ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದಿತಿ ನಾನು ಏನೋ ಹೇಳಬೇಕು ಅಂದರೂ ಕೇಳದೆ ಕಾಲ್ ಕಟ್ ಮಾಡ್ತಾರೆ. ಆಗ ಅದಿತಿಗೆ ಮಗದಷ್ಟು ಬೇಜಾರ ಆಗತ್ತೆ. ಏನಪ್ಪ ಇದು, ಈ ರೀತಿ ಕಾಲ್ ಕಟ್ ಮಾಡಿಬಿಟ್ರಲ್ಲ ಅಂತ ಹೇಳಿ. ಆಗ ನಿಕ್ಕಿ ಬಂದು, ನೋಡಿದ್ಯಾ, ಇದನ್ನೇ ಅಲ್ವಾ ನಾನು ಹೇಳಿದ್ದು, ನೀನು ಕಾಲ್ ಮಾಡಬೇಡ ಅಂತ, ಏನಾಯಿತು ಅಂತ ಗೊತ್ತಾಯ್ತಾ ಅಂದಾಗ ಆರ್ಯ ಬಂದು, ಅವ್ರೇನು ಬ್ಯುಸಿ ಇರಬಹುದು, ಅಮ್ಮ ಹೇಳಿದಾಗ ನಿಂಗೆ ಅವರು ಸರ್ಪ್ರೈಸ್ ಪ್ಲಾನನ್ನೇ ಮಾಡ್ತಿರ್ಬೋದು. ಅದಿತಿ ನೀನು ಯಾಕೆ ಬೇಜಾರು ಮಾಡ್ಕೋತೀಯ ಅಂತಾಗ ಗೊತ್ತಿಲ್ಲ ಏನು ನಡೀತದೆ ಅಂತ. ಅಟ್ಲೀಸ್ಟ್ ನನ್ನ ಮಾತು ಕೂಡ ಕೇಳ್ತಿಲ್ಲ. ನಿಜ ಹೇಳಬೇಕು ಅಂದರೆ ಪ್ರಾಜೆಕ್ಟ್ ಅಂದ್ಕೊಂಡು ನಿಜವಾಗ್ಲೂ ಅದರಿಂದಾಗಿ ನಾನೇ ಕಳೆದು ಹೋಗ್ತಿದ್ದೇನೆ ಅವನ ವಿಷಯದಲ್ಲಿ ಅಂತ ಹೇಳಿ ನಂಗೆ ಭಯ ಶುರುವಾಗ್ತದೆ ಅಂತ ಅದಿತಿ ಮತ್ತಷ್ಟು ನೊಂದ್ಕೊತಾರೆ. ಇತ್ತ ಕಡೆ ಅಗ್ನಿ ಮತ್ತೆ ಸಾಕ್ಷಿ ಇಬ್ರು ಕೂಡ ಮುಖಾಮುಖಿ ಆಗುತ್ತೆ. ಇಲ್ಲಿ ಫೈಲ್ಸ್ ಚೆಲ್ಲೋಗಿದೆ, ಅದನ್ನ ತಗೊಂಡು ಇಲ್ಲಿ ಹೊರಡ್ಬೇಕಾದ್ರೆ ಕೈಯಲ್ಲಿರೋ ಇಂಕೆಲ್ಲ ಮುಖಕ್ಕೆ ಆಗೋಗಿದೆ. ಈ ಕಡೆ ಅಗ್ನಿ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಡೀ ಮುಖಾನೇ ಇಂಕ್ ಮಾಡ್ಕೊಂಡು ಬಿಡ್ತಾರೆ ಸಾಕ್ಷಿ. ಆಗ ಕರ್ಚಿಫ್ ಕೊಟ್ಟು ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ ಅಂತಾರೆ, ಮಗದಷ್ಟು ಜಾಸ್ತಿ ಮಾಡ್ಕೋತಾರೆ ಸಾಕ್ಷಿ. ಆಗ ಅಗ್ನಿನೇ ಹೋಗಿ ಮುಖಕ್ಕೆ ಆಗಿರ್ತಕ್ಕಂಥ ಇಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತಗೊಳ್ಳಿ, ಇನ್ನು ಮುಂದೆ ಈ ರೀತಿ ಎಲ್ಲ ಮಾಡಬೇಡಿ, ಹುಷಾರಾಗಿರಿ ಪೆನ್ ಜೊತೆ ಅಂತ ಹೇಳಿ ಹೊರಟು ಬಿಡ್ತಾರೆ. ಆಗ ಸಾಕ್ಷಿ ಅನ್ಕೋತಾಳೆ, ಏನಪ್ಪಾ ಇದು, ನಿಜಕ್ಕೂ ಈ ಮನುಷ್ಯಂಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ, ನಾಗವಲ್ಲಿ ತರ ಕೂಗಾಡ್ಬೇಕಾಗಿತ್ತು, ಗೊತ್ತಾಗೋದಿಲ್ವಾ ಹಂಗೆ ಹಿಂಗೆ ಅಂತ. ಅದನ್ನ ಬಿಟ್ಟು ಈ ರೀತಿಯಾಗಿ ಇನ್ನು ಮುಂದೆ ಪೆನ್ನಲ್ಲಿ ಹುಷಾರಾಗಿರಿ ಅಂತ ಹೇಳಿ ಹೋಗ್ತಿದ್ದಾರೆ. ಇಲ್ಲ ಈ ಮನುಷ್ಯಂಗೇನು ದೆವ್ವ ತಾಕಿರ್ಬೇಕು, ಏನೋ ಆಗಿದೆ ಅನ್ಸುತ್ತೆ, ಗೋಪಣ್ಣಂಗೆ ಹೇಳಿ ಪೂಜೆ ಗೀಜೆ ಮಾಡಿಸ್ಬೇಕು ಅಂತ ಹೇಳಿ ಸಾಕ್ಷಿ ಅನ್ಕೋತಾರೆ. ತದನಂತರ ಇಲ್ಲಿ ಅಗ್ನಿ ರೂಮ್ಗೆ ಹೋಗಿದ್ದ ಇಲ್ಲಿ ಸಾಕ್ಷಿ ಫೈಲ್ಗಳ ಬಗ್ಗೆ ಮಾತನಾಡ್ತಾ ಒಂದಷ್ಟು ಫೈಲ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇತ್ತ ಕಡೆ ಸಾಕ್ಷಿಗೋಸ್ಕರ ಎಲ್ಲವನ್ನ ಕೂಡ ರೆಡಿ ಮಾಡ್ತಿರ್ತಕ್ಕಂತಹ
ರಾಜು ತನ್ನ ಫ್ರೆಂಡ್ಗೆ ಕರೆ ಮಾಡ್ತಾರೆ. ಬೆಳ್ಳಂಬೆಳಗ್ಗೆ ಕಾಲ್ ಮಾಡಿದ್ದಾನೆ ಅಂದರೆ ಏನೋ ಸಹಾಯಕ್ಕೆ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಹೇಳು ರಾಜು ಯುವಿ ಅಂತ ಹೇಳಿ ಹೇಳ್ತಿದ್ದಾರೆ. ಏನೆಲ್ಲ ಕಾರ್ ಅರೇಂಜ್ ಮಾಡಬೇಕಾಗಿತ್ತು, ಕಾರ್ನ ಕಳಿಸ್ಬಿಡು ಆಯಿತಾ ಅಂತಕ ಸರಿ ಆಯಿತು ಅಂತ ಒಪ್ಕೋತಾರೆ. ನಂತರ ಇಲ್ಲಿ ಸಾಕ್ಷಿಗೆ ಕರೆ ಮಾಡಿ ಕಾರ್ ವಿಷಯವನ್ನು ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ರಾಜು ಸಾಕ್ಷಿಗೆ ಕರೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ಸಾಕ್ಷಿ ಕಾಲನ್ನು ರಿಸೀವ್ ಮಾಡುವುದಿಲ್ಲ. ಹಾಗೆ ನೋಡಿ ಸೈಲೆಂಟ್ ಆಗಿಬಿಡ್ತಾರೆ. ಈ ಕಡೆ ಕಾಲ್ ಬರ್ತಿದೆ ಅಂತ ಅಗ್ನಿ ಹೇಳಿದ್ರು ಪರವಾಗಿಲ್ಲ ಸರ್ ಅಂತ ಕೆಲಸ ಮಾಡ್ತಿರ್ತಾರೆ. ಹಾಗೆ ಪದೇ ಪದೇ ಬಂದಾಗ ಯಾರಿದು ರಾಜು ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿನ ಈ ರೀತಿ ಕಾಲ್ ಮಾಡ್ತಿದ್ದಾನಲ್ಲ ಅನ್ಕೊಂಡಿದ್ದೆ. ರಾಜು ಅನ್ನೋರು ಮಾಡ್ತಿದ್ದಾರೆ ಅಂದ ತಕ್ಷಣ ಇಲ್ಲಿ ಸಾಕ್ಷಿ ಪದೇ ಪದೇ ಬರ್ತದೆ ಅನ್ಕೊಂಡು ಕಾಲ್ ತಗೊಂಡು 1 ನಿಮಿಷ ಸರ್ ಅಂತ ಹೇಳಿ ಹೊರಗಡೆ ಹೋಗ್ತಾರೆ. ಏನಪ್ಪ ರಾಜು ಅಂದ ತಕ್ಷಣ ಕಾಲ್ ರಿಸೀವ್ ಮಾಡಿಬಿಟ್ರಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ವ್ಯಕ್ತಿನ ಯಾರಿರ್ಬೋದು ಅನ್ಕೊಂಡು ಸಾಕ್ಷಿ ಮಾತಾಡ್ತಿರೋದನ್ನೇ ಗಮನಿಸ್ತಿದ್ದಾರೆ. ಆ ಕಡೆ ಸಾಕ್ಷಿ ಕಾಲ್ ರಿಸೀವ್ ಮಾಡಿದೆ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದೆ ಅಂದಾಗ ಸರಿ ಆಯ್ತು ನೆನಪಿದೆ ಅಲ್ವಾ ಅಂದಾಗ ನೆನಪಿದೆ ಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಎಲ್ಲಕ್ಕೆ ಬರ್ತೀನಿ ಅಂತಾಳೆ ಸಾಕ್ಷಿ ಅಂತ ಅಗ್ನಿ ಅನ್ಕೋತಿದ್ದಾರೆ. ನಂತರ ನಾನೇ ಕಾರ್ ಕಳಿಸ್ತೀನಿ ಅಂದಾಗ ಬೇಡ ನಾನೇ ಬರ್ತೀನಿ ಅಂದಾಗ ಇದನ್ನೇ ತಾನೇ ನನಗೆ ಹೇಳಿದ್ದು, ದಯವಿಟ್ಟು ನಾನು ಹೇಗೆ ಹೇಳ್ತೇನೋ ಹಾಗೆ ಕೇಳಿ ಅಂತ ಸಾಕ್ಷಿಯನ್ನ ರಿಕ್ವೆಸ್ಟ್ ಮಾಡ್ಕೋತಾರೆ ರಾಜು. ಸರಿ ಆಯಿತು ಅಂತ ಸಾಕ್ಷಿ ಕೂಡ ಒಪ್ಕೋತಾಳೆ. ಸರಿ ಆಯಿತು ನಿಮ್ಮ ಆಫೀಸ್ ಅಡ್ರೆಸ್ ಕಳಿಸಿ ಅಂದಾಗ ನಾನು ಆಫೀಸಲ್ಲಿಲ್ಲ ಹೊರಗಡೆ ಇದ್ದೀನಿ, ಅಲ್ಲಿ ಕಳಿಸ್ತೀನಿ ಅಂತ ಹೇಳಿ ಲೈವ್ ಲೊಕೇಶನನ್ನೇ ಶೇರ್ ಮಾಡ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಡ್ರೆಸ್ ನೋಡಿ ಕೂಡ ಅಲ್ಲಿ ರಾಜು ಸುಮ್ಮನೆ ಆದ್ರೆ ಖಂಡಿತ ಗೊತ್ತಿಲ್ಲ. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಸಾಕ್ಷಿಗೋಸ್ಕರ. ನಾನು ಸಾಕ್ಷಿ ಇವತ್ತು ಇದನ್ನು ನೋಡಿದ್ದೆ, ಖಂಡಿತ ಕಳೆದು ಹೋಗಿದ್ದೆ, ಖಂಡಿತ ನನ್ನ ಪ್ರೀತಿಯನ್ನು ಒಪ್ಕೋತಾರೆ ಅಂತ ಹೇಳಿ ಫುಲ್ ಎಕ್ಸೈಟ್ಮೆಂಟಲ್ಲಿ ರಾಜು ವೆಯ್ಟ್ ಮಾಡ್ತಿದ್ದಾರೆ. ಇತ್ತ ಕಡೆ ಅಗ್ನಿ ಅಂತೂ ಏನಿದು ಇಷ್ಟು ಮಟ್ಟಿಗೆ ಮಾತಾಡಿ ಬರ್ತೀನಿ ಅಂದ್ರಲ್ಲ, ಎಲ್ಲಕ್ಕೆ ಬರ್ತೀನಿ ಅಂದರು, ಏನು ಬರ್ತೀನಿ ಅಂದರು ಅಂತ ಫುಲ್ ಕುತೂಹಲ. ತದನಂತರ ಎಲ್ಲ ಒಂದು ಫೈಲಲ್ಲಿ ಇರ್ತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಸಾಕ್ಷಿ ಹೊರಟು ಕೆಳಗಡೆ ಬರ್ತಾರೆ. ಇಲ್ಲಿ ಅದಿತಿ ತುಂಬ ಪಿಕ್ಚರ್ ಮಾಡಿಕೊಂಡು ಕೂತಿದ್ದಾಗ ಇಲ್ಲಿ ಅದಿತಿ ಜೊತೆ ಮಾತಾಡೋಕೆ ಬಂದಾಗ ಅದಿತಿ ತನ್ನ ಮನಸ್ಸಿನ ನೋವನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಔಸಿಡೋದಕ್ಕೆ ಹೈಡ್ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಇಲ್ಲಿ ಸಾಕ್ಷಿ ನನಗೆಲ್ಲ ಗೊತ್ತಿದೆ, ನೀನು ನಿನ್ನ ಮನಸ್ಸಿನ ನೋವನ್ನು ತೋರಿಸ್ಕೋತಾ ಇಲ್ಲ ಅಲ್ವಾ, ನಾನು ಕೂಡ ಅಂತ ಎಷ್ಟೋ ಸಮಯನ ಕಳೆದಿದ್ದೆ, ನಂಗೆ ಅರ್ಥ ಆಗತ್ತೆ ಅದಿತಿ, ವಿಚಾರ ಮಾಡ್ಕೋಬೇಡಿ, ನಿಮ್ಮಂಥ ಹುಡುಗಿನ ಪಡೆಯೋದಕ್ಕೆ ಯುವಿ ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ರು ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೇವತಿ ಅವರು ಹೊರಗಡೆ ಇರ್ತಾರೆ. ಒಂದು ಕಾರ್ ಬರುತ್ತೆ, ಯಾರ್ದಿರ್ಬೋದು ಇದು ಕಾರು, ಬೇರೆಯವ್ರದ್ದಿರ್ಬೋದಾ ಅಂತ ಹೋಗಿ ಕೇಳಿದಾಗ ಡ್ರೈವರ್ ಬಂದು ಇಲ್ಲಿ ಯುವರಾಜ್ ಅವರು ಕಳಿಸೋದು ಅದಿತಿ ಮೇಡಮ್ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಅಂದ ತಕ್ಷಣ ಫುಲ್ ಖುಷಿ ಆಗಿಬಿಡುತ್ತೆ ರೇವತಿ ಅವ್ರಿಗೆ. ತಕ್ಷಣ ಬಂದಿದೆ ಕುಣಿದು ಕುಪ್ಪಳಿಸ್ತಾರೆ. ನೋಡು ಅದಿತಿ, ಯುವರಾಜ್ ನಿನ್ಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಕಾರ್ ಕಳಿಸಿದ್ದಾನೆ, ಹೋಗಿ ರೆಡಿ ಆಗು ಅಂತದಾಗೆ ಫುಲ್ ಖುಷಿ ಪಡ್ತಿದ್ದಾಳೆ. ಆ ಕಡೆ ಮನೆಯವ್ರು ಎಲ್ಲರೂ ಕೂಡ ಇದ್ದಾರೆ, ಮಲ್ಲಿಕಾ ಎಲ್ಲರೂ ಕೂಡ. ತದನಂತರ ಇಲ್ಲಿ ಅದಿತಿ ಹೋಗಿದ್ದೆ ರೆಡಿಯಾಗಿ ಬರ್ತಾಳೆ. ಅಗ್ನಿ ನಾನು ಬರ್ತೀನಿ ಅಂದಾಗ ಬೇಡ ಅಣ್ಣ ನಾನೇ ಹೋಗಿ ಬರ್ತೀನಿ ಅಂದಾಗ ಸರಿ ಆಯಿತು ನನ್ನ ಫ್ರೆಂಡ್ ಸಾಕ್ಷಿನಾದರೂ ಕರ್ಕೊಂಡು ಹೋಗು ಅಂತಾರೆ. ಇಲ್ಲ ಅವಳು ಕೂಡ ರಾಜು ಜೊತೆ ಡಿನ್ನರ್ಗೆ ಹೋಗ್ತಿದ್ದಾಳೆ ಅಂದ ತಕ್ಷಣ ಅಗ್ನಿಗೆ ಒಂದು ರೀತಿ ಉರ್ದು ಹೋಗ್ಬಿಡುತ್ತೆ. ತದನಂತರ ಇಲ್ಲಿ ಅದಿತಿ ಮಾತ್ರ ಕಾರಲ್ಲಿ ಹೋಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಸಾಕ್ಷಿ ಹೋಗ್ತಾಳ, ಕಾರಂತೂ ಮತ್ತೊಂದು ಕಾರ್ ಬರುತ್ತಾ, ಏನು ಕತೆ, ಯಾವ ರೀತಿ ಟ್ವಿಸ್ಟ್ ಖಂಡಿತ ಗೊತ್ತಾಗ್ತಿಲ್ಲ. ಯಾಕಂದರೆ ಕಾರ್ ಡ್ರೈವರ್ ಬಂದು ಹೇಳಿದ್ದು ಯುವರಾಜ್ ಅಂತಾನೆ, ಜೊತೆಗೆ ಅದಿತಿ ಮೇಡಮ್ ಅವ್ರನ್ನ ಕರ್ಕೊಂಡು ಬರಬೇಕು ಅಂತಾನೆ ಹೇಳಿದ್ದಾರೆ ಅಂತ. ಹಾಗಿದ್ರೆ ಏನಿರ್ಬೋದು ಇದರಲ್ಲಿ ಟ್ವಿಸ್ಟ್? ಆ ಕಡೆ ಸಾಕ್ಷಿಯನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಫ್ರೆಂಡಿಗೆ ಫೋನ್ ಮಾಡಿ ಕಾರನ್ನು ಗೊತ್ತು ಮಾಡಿದ್ರು ರಾಜು. ಆದರೆ ಇಲ್ಲಿಗೆ ಬಂದಿದ್ದು ಸಾಕ್ಷಿನ ಕರ್ಕೊಂಡು ಹೋಗೋದಕ್ಕಲ್ಲ, ಯುವರಾಜ್ ಹೆಸರಲ್ಲಿ ಅದಿತಿನೇ ಕರ್ಕೊಂಡು ಹೋಗೋದಕ್ಕೆ. ಹಾಗಿದ್ರೆ ಏನು ಪ್ಲ್ಯಾನ್ ಮಾಡಿರಬಹುದು ಅಲ್ಲಿ ರಾಜು ಅನ್ನೋದನ್ನು ನಿಜವಾಗ್ಲೂ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಯಾವ ರೀತಿಯ ಟ್ವಿಸ್ಟ್ ಸಿಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಜೊತೆಗೆ ಇಲ್ಲಿ ರಾಜುವಿನ ಹಿಂದೆನೇ ಬೇರೆ ಯಾರ್ದೂ ಕೈವಾಡ ಇದ್ದು ರಾಜುನ ಸಿಕ್ಕಾಕಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಯಾರಾದರೂ ಪ್ಲಾನ್ ಮಾಡಿದಾರಾ, ಯಾರಿರ್ಬೋದು ಇದ್ರೆ ಅದು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.